ನಮ್ ಸೌತ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನಲ್ಲಿ ಮೊದಲನೇ ಬಾರಿಗೆ ಇಡೀ ಸೌತ್ ಇಂಡಿಯನ್ ಫಿಲಂ ಇಂಡಸ್ಟ್ರಿನಲ್ಲೇ ಮೊದಲನೇ ಚಿತ್ರ ಅಂದ್ರೆ ಮೊದಲನೇ ಚಿತ್ರದಲ್ಲಿ ನಾಯಕ ನಟನಾಗಿ ಪರಿಚಯ ಆಗಿರೋ ಹೀರೋಗಳಲ್ಲಿ ಆಂಗ್ರಿ ಯಂಗ್ ಮ್ಯಾನ್ ಅಂತ ಟೈಟಲ್ ತಗೊಂಡವರು ಅಂದ್ರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರೇ. ಆ ವರ್ಷದಲ್ಲಿ ಅಂದ್ರೆ 1972 ನಲ್ಲಿ ರಾಜೇಶ್ ಅವ್ರ ಸಿನಿಮಾಗಳು ರಿಲೀಸ್ ಆಗಿದೆ, ಶ್ರೀನಾಥ್ ಅವ್ರ ಸಿನಿಮಾಗಳು ರಿಲೀಸ್ ಆಗಿದೆ, ಗಂಗಾಧರ್ ಅವ್ರ ಸಿನಿಮಾಗಳು ರಿಲೀಸ್ ಆಗಿದೆ, ಉದಯ್ ಕುಮಾರ್ ಅವ್ರ ಸಿನಿಮಾಗಳು ರಿಲೀಸ್ ಆಗಿದೆ, ಲೇಡಿ ಸೂಪರ್ ಸ್ಟಾರ್ ಅಂತ ಕರ್ಸ್ಕೊಳ್ಳೋ ಮಿನುಗುತ್ತಾರೆ ಕಲ್ಪನಾ ಅವ್ರ ಸಿನಿಮಾಗಳು ರಿಲೀಸ್ ಆಗಿದೆ. ಇವರ ಯಾವ ಸಿನಿಮಾನು ಮಾಡದೇ ಇರೋ ಸಾಧನೆ ನಾಗರಹಾವು ಸಿನಿಮಾ ಮಾಡುತ್ತೆ. ಆ ವರ್ಷದಲ್ಲಿ ಅಂದ್ರೆ 1972 ನಲ್ಲಿ ಹೈಯೆಸ್ಟ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಂದ್ರೆ ಅದು ನಾಗರಹಾವು ಸಿನಿಮಾ ಆಗಿರುತ್ತೆ. ನಾಗರಹಾವು ಸಿನಿಮಾ ಸಕ್ಸಸ್ ಆಗಕ್ಕೆ ಪುಟ್ಟಣ್ಣ ಕಣಗಾಲ್ ಅವರು ಮುಖ್ಯವಾದ ಕಾರಣವಾಗಿರ್ತಾರೆ, ಅದರಲ್ಲಿ ಸಂದೇಹನೇ ಇಲ್ಲ. ಆದ್ರೆ ಆ ರಾಮಾಚಾರಿ ಅನ್ನೋ ಕ್ಯಾರೆಕ್ಟರ್ ನ ಮಾಡಿರೋ ವಿಷ್ಣುವರ್ಧನ್ ಅವರು ಆ ಕ್ಯಾರೆಕ್ಟರ್ ಗೆ ಜೀವ ತುಂಬಿಸಿ ವ್ಯಕ್ತಪಡಿಸಿರೋ ವಿಧ ಇದೆಲ್ಲ ಅದು ಆಕ್ಟ್ಸ್ ಆಫ್ ಅಂತ ಹೇಳ್ಬೋದು. 1972 ನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿರೋ ನಾಗರಹಾವು ಇನ್ನೊಂದು ಇತಿಹಾಸನ ಕ್ರಿಯೇಟ್ ಮಾಡುತ್ತೆ. ಆ ವರ್ಷದಲ್ಲಿ ಹೈಯೆಸ್ಟ್ ಕಲೆಕ್ಟ್ ಮಾಡಿರೋ ಸಿನಿಮಾ ಅನ್ನೋದು ಹೆಸರು ಗಳಿಸುತ್ತೆ. ಫಿಲ್ಮ್ ಫೇರ್ ಅವಾರ್ಡ್ ಮತ್ತು ಕರ್ನಾಟಕ ಸ್ಟೇಟ್ ಅವಾರ್ಡ್ ಅಂತ ಒಟ್ಟು 10 ಅವಾರ್ಡ್ ಗಳನ್ನ ತಗೊಳುತ್ತೆ.